ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಂಜಲಿ ಬಲ್ರಾಮ್. ಈ ವಿಡಿಯೋದಲ್ಲಿ ನಾನು IPRಗೆ ಸಂಬಂಧಪಟ್ಟಂಗೆ ಅಂದರೆ ಇಂಟೆಲೆಕ್ಚುವಲ್ ಪ್ರಾಪರ್ಟಿಗೆ ಸಂಬಂಧಪಟ್ಟಂಗೆ ಯಾವ್ದಾವ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತೆ, ಆಲ್ಮೋಸ್ಟ್ ಯಾವ್ದಾವ್ದು ಇಂಪಾರ್ಟೆಂಟ್ ಕ್ವಶನ್ ಬರುತ್ತೆ ಎಲ್ಲನೂ ಒಂದೇ ವಿಡಿಯೋದಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಯಾವುದು ಮಿಸ್ ಮಾಡಬೇಡಿ. ಅದರಲ್ಲೂ 2 ಕ್ವಶನ್ಸ್ ಕೇಳ್ತಾರೆ, ಸೊ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಆ್ಯಂಡ್ ನೀವೇನಾದರೂ ಬೇರೆ ಸಬ್ಜೆಕ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ನನ್ನ ಚಾನಲಲ್ಲಿದೆ, ನೀವು ಇನ್ನೂ ನೋಡಿಲ್ಲ ಅಂತಂದರೆ ಹೋಗಿ ಚೆಕ್ ಮಾಡಿ, ಅದು ನಿಮಗೆ ಯೂಸ್ಫುಲ್ ಆಗ್ಬೋದು. Let's start the video. First question. Imagine an IPL team sets up a company to sell its own range of clothes. What type of intellectual property can the team use to show that the clothes are made by them? Option A, patents. Option B, geographical indications. Option C, trademarks. Option D, registered designs. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಸಿ, ಟ್ರೇಡ್ ಮಾರ್ಕ್ಸ್. ಸೊ ಅವ್ರದ್ದು ಬ್ರ್ಯಾಂಡ್ ಕ್ಲಾತ್ಸ್ ಏನು ಟ್ರೇಡ್ ಮಾರ್ಕ್ ಇರುತ್ತೆ ಅದನ್ನು ತೋರಿಸ್ಬಿಟ್ಟು ಅವರು ಪ್ರೂವ್ ಮಾಡ್ಬೋದು ಅದು ಬ್ರ್ಯಾಂಡು ಅವ್ರದ್ದೇ ಅಂತ. ಸೊ ಇದಕ್ಕೆ ಆನ್ಸರ್ ಬಂದು ಟ್ರೇಡ್ ಮಾರ್ಕ್ಸ್. ನೆಕ್ಸ್ಟ್ ಕ್ವಶನ್. ಹೌ ಲಾಂಗ್ ಡು ಪೇಟೆಂಟ್ಸ್ ಯೂಶಲಿ ಲಾಸ್ಟ್ ಫರ್? ಆಪ್ಷನ್ ಎ 10 years, ಆಪ್ಷನ್ ಬಿ 20 years, ಆಪ್ಷನ್ ಸಿ 25 years, ಆಪ್ಷನ್ ಡಿ 50 years. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಬಿ 20 years. ಯಾವುದೇ ಪೇಟೆಂಟ್ಸ್ನ ಒಂದ್ಸಲ ರಿಜಿಸ್ಟ್ರೇಷನ್ ಮಾಡಿಸಿದ್ಮೇಲೆ ಅದ್ರ ವ್ಯಾಲಿಡಿಟಿ 20 years ಅಷ್ಟೇ ಇರುತ್ತೆ. ಸೊ ಎವ್ರಿ 20 years ಅವರು ಅದನ್ನು ರಿಜಿಸ್ಟರ್ ಅಥವಾ ರಿನಿವಲ್ ಮಾಡಿಸ್ಬೇಕಾಗಿರುತ್ತೆ ಆ ರಿಜಿಸ್ಟರ್ನ. ಸೊ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಬಿ 20 years. ನೆಕ್ಸ್ಟ್ ಕ್ವಶನ್. ಹೂ ಶಲ್ ಬಿ ದ ರಿಜಿಸ್ಟರರ್ ಆಫ್ ಟ್ರೇಡ್ ಮಾರ್ಕ್ಸ್ ಫಾರ್ ದ ಪರ್ಪೋಸಸ್ ಆಫ್ ಟ್ರೇಡ್ ಮಾರ್ಕ್ಸ್ ಆ್ಯಕ್ಟ್ 1999? ಇದಕ್ಕೆ ಆಪ್ಷನ್ ಎ ಕಂಟ್ರೋಲರ್ ಜನರಲ್ ಆಫ್ ಪೇಟೆಂಟ್ಸ್, ಡಿಸೈನ್ಸ್ ಆ್ಯಂಡ್ ಟ್ರೇಡ್ ಮಾರ್ಕ್ಸ್. ಆಪ್ಷನ್ ಬಿ ಕಂಟ್ರೋಲರ್ ಜನರಲ್ ಆಫ್ ಕಾಪಿರೈಟ್ಸ್, ಡಿಸೈನ್ಸ್ ಆ್ಯಂಡ್ ಟ್ರೇಡ್ ಮಾರ್ಕ್ಸ್. ಆಪ್ಷನ್ ಸಿ ಡೈರೆಕ್ಟರ್ ಜನರಲ್ ಆಫ್ ಪೇಟೆಂಟ್ಸ್, ಡಿಸೈನ್ಸ್ ಆ್ಯಂಡ್ ಟ್ರೇಡ್ ಮಾರ್ಕ್ಸ್. ಆಪ್ಷನ್ ಡಿ ಡೈರೆಕ್ಟರ್ ಜನರಲ್ ಆಫ್ ಕಾಪಿರೈಟ್, ಡಿಸೈನ್ಸ್ ಆ್ಯಂಡ್ ಟ್ರೇಡ್ ಮಾರ್ಕ್. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಎ ಕಂಟ್ರೋಲರ್ ಜನರಲ್ ಆಫ್ ಪೇಟೆಂಟ್ಸ್, ಡಿಸೈನ್ಸ್ ಆ್ಯಂಡ್ ಟ್ರೇಡ್ ಮಾರ್ಕ್. According to Section 3, Clause 1 of the Trademarks Act 1999, the central government may be notification in the official gazette appointed a person to be known as the Controller General of Patents, Designs and Trademarks, who shall be the registrar of trademarks for the purpose of this act. Next question. Which one of the following is not types of IPR? Option A copyright, option B patents, option C designs, option D historical indication. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಡಿ historical indications, ಬಿಕಾಸ್ ಕಾಪಿರೈಟ್, ಪೇಟೆಂಟ್ಸ್, ಡಿಸೈನ್ಸ್ ಇದೆಲ್ಲನೂ IPR ಅಲ್ಲಿ ಒಂದು ಟೈಪ್ಸ್ ಆಗುತ್ತೆ. Next question. A company wishes to ensure that no one else can use their logo. Option A copyrights, option B trademark, option C patent, option D industrial designs. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಬಿ trademark, because trademark it is a mark capable of being represented graphically and which is capable of differentiates the goods and services of one person from those of others, and many may include shape of goods and their packaging and combination of colors. And next question. Under the Patent Act, which of the following are not patentable? Option A method of agriculture and horticulture. Option B a presentation of information. Option C photography of integrated circuits. Option D all of the above. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಡಿ ಆಲ್ ಆಫ್ ದಿ ಎಬೋ, ಬಿಕಾಸ್ ಮೆಥಡ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಹಾರ್ಟಿಕಲ್ಚರ್ ಆಗಿರ್ಬೋದು, ಅಥವಾ ಪ್ರೆಸೆಂಟೇಷನ್ ಆಫ್ ಇನ್ಫಾರ್ಮೇಷನ್, ಅಥವಾ ಫೋಟೋಗ್ರಫಿ ಆಫ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್, ಇದು ಯಾವುದು ಕೂಡ ಪೇಟೆಂಟೆಬಲ್ ಅಲ್ಲ, ಅಂದರೆ ಯಾವುದು ಕೂಡ ರಿಜಿಸ್ಟ್ರೇಷನ್ ಮಾಡೋಕ್ಕಾಗಲ್ಲ ಪೇಟೆಂಟ್ ಆ್ಯಕ್ಟ್ಸ್ ಅಂಡರಲ್ಲಿ. ಸೊ ಆಪ್ಷನ್ ಡಿ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್. World Intellectual Property Organization WIPO has replaced pre-existing. Option A GATT, option B BIRPI, option C TPRM, option D PCT. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಬಿ BIRPI. This is an intellectual property organization come into force and then it is transformed to become WIPO. Next question. Which of the following is wrong in respect of the law of copyright? Option A copyright protects only the expressions, not idea. Option B there is no copyrights in respect of a fact. Option C there is no copyright in a government work. Option D copyright doesn't require registration. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಸಿ there is no copyright in a government work. Section 28 of the Copyright Act provides for the term of copyright in government works, and according to this section,
In the case of government work, where the government is the first owner of the copyright and the copyright shall subsist until 60 years from the beginning of the calendar year next following the year in which the work is the first published. Next question. Intellectual Property Appellate Board is established under which act? Option A, the Copyright Act 1957. Option B, the Patent Act 1970. Option C, the Trademark Act 1999. Option D, the Designs Act 2000. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಸಿ ದ ಟ್ರೇಡ್ಮಾರ್ಕ್ ಆಕ್ಟ್ 1999. Section 83 of Trademark Act 1999 deals with the establishment of Intellectual Property Appellate Board. Next question. A trademark is a visual symbol applied to articles of commerce with a view to distinguish the articles from other. It is in the form of option A word, option B, a device, option C, a label, option D, all of the above. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಡಿ ಆಲ್ ಆಫ್ ದಿ ಎಬೋ. The trademark is a visual symbol in the form of word, a device, or a label applied to articles of commerce with a view to indicate it to the purchasing public that it is a good manufactured or otherwise dealt by a particular person or distinguished from similar goods dealt in manufactured by other person as per section 2M of the Trademarks Act 1999. And marks also include a device, brand, heading, label, ticket, name, signature, word, letter, numeral, shape of goods, packaging, or combination of colors and any combination thereof. So ಇದನ್ನೆಲ್ಲ ಟ್ರೇಡ್ಮಾರ್ಕ್. ಸೊ ಎಲ್ಲಾನು ಟ್ರೇಡ್ಮಾರ್ಕ್ಸ್ ಅಂತಾರೆ, ವರ್ಡ್, ಡಿವೈಸ್, ಲೇಬಲ್ ಎಲ್ಲಾನು. ನೆಕ್ಸ್ಟ್ ಕ್ವಶನ್. Section 2 Clause 1 Clause ZB of the Trademarks Act 1999 defines the meaning of option A license, option B trademark, option C registration, option D cancellation. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಬಿ ಟ್ರೇಡ್ಮಾರ್ಕ್ಸ್. Section 2 Clause 1 Clause ZB of the Trademarks Act 1999 defines trademark. It means a mark capable of being presented graphically and which is capable of distinguishing the goods or services of one person from those of others and may include shape of goods and their packaging and the combinations of colors. Next question. Which condition is not required to be satisfied by an invention to be patentable subject matter under Patent Act? Option A novelty, option B inventive steps, option C distinctiveness, option D usefulness. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಸಿ distinctiveness. An invention in order to be patented should fulfill the following three conditions, that is novelty, inventive steps and usefulness. Next question. Which is not included within the meaning of artistic work under Copyright Act? Option A drawing, option B work of architecture, option C work of craftsman, option D work of carpenter. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಡಿ ವರ್ಕ್ ಆಫ್ ಕಾರ್ಪೆಂಟರ್. ಬಿಕಾಸ್ ಡ್ರಾಯಿಂಗ್ ಆ್ಯಂಡ್ ವರ್ಕ್ ಆಫ್ ಆರ್ಕಿಟೆಕ್ಚರ್, ವರ್ಕ್ ಆಫ್ ಕ್ರಾಫ್ಟ್ಸ್ಮ್ಯಾನ್ ಇದೆಲ್ಲನೂ ಆರ್ಟಿಸ್ಟಿಕ್ ವರ್ಕ್ ಅಂತ ಕರೀತಾರೆ ಅಂಡರ್ ಕಾಪಿರೈಟ್ ಆ್ಯಕ್ಟ್. ಬಟ್ ವರ್ಕ್ ಆಫ್ ಕಾರ್ಪೆಂಟರ್ದು ಏನು ಆರ್ಟಿಸ್ಟಿಕ್ ವರ್ಕ್ ಅಂತ ಕರೆಯಲ್ಲ. ಸೊ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಡಿ ವರ್ಕ್ ಆಫ್ ಕಾರ್ಪೆಂಟರ್. ಐ ಹೋಪ್ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ. ಇದೇ ರೀತಿ ABಗೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಸಬ್ಜೆಕ್ಟ್ಸು ಇಂಪಾರ್ಟೆಂಟ್ ಕ್ವಶನ್ಸು ನನ್ನ ಚಾನಲಲ್ಲಿದೆ. ನೀವು ಇನ್ನೂ ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ, ಅದು ನಿಮಗೆ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಎಕ್ಸಾಮ್ ಬರೀತಿದ್ದಾರೆ ಅವ್ರಿಗೆ ಶೇರ್ ಮಾಡಿ. ಆ್ಯಂಡ್ ನಿಮ್ಗೆ ಏನಾದರೂ ಕಮೆಂಟ್ಸ್ ಇದ್ದರೆ, ಸಜೆಷನ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.